ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಎಕ್ಸಾಮ್ ಇತ್ತು ಒಂದು 15 ಡೇಸಿಂದ. ಇವಾಗ ಟೈಮ್ ಬಂದ್ಬಿಟ್ಟು 1:17, 1:20 ಅಪ್ರಾಕ್ಸಿಮೇಟ್ ಆಗಿ ಇವಾಗ ಹೊರಟಿರುವಂಥದ್ದು ಸುಳ್ಯ ನೈಟ್ ಔಟ್ಗೆ. ಯಾಕಂದರೆ ಇವತ್ತು ನಾಳೆ ಜಾತ್ರೆ ಸಖತ್ತಾಗಿ ಅರೇಂಜ್ಮೆಂಟ್ ಮಾಡಿದ್ದಾರೆ. ಅದ್ರ ನೈಟ್ ಯಾವ ರೀತಿ ಇರುತ್ತೆ ಅನ್ನೋದನ್ನು ನೋಡ್ಕೊಬರೋಣ ಬನ್ನಿ. ಹೊರಡ್ತಾ ಇದ್ದೀವಿ. ಸುಳ್ಯ ಟೆಂಪಲ್ ಹತ್ರ ಯಾವ ರೀತಿ ಇದೆ ಅನ್ನೋದನ್ನು ನೋಡ್ಕೊಂಡು ಬರೋಣ. ಸುಮ್ಮನೆ ಹೊರಟಿದ್ದು, ನಿದ್ರೆ ಅಂತೂ ಬರ್ತಾ ಇಲ್ಲ, ಹೆವಿ ಚಳಿ ಆಗ್ತಾ ಇದೆ. ಚಳಿ ಬಂದವ್ರ ಥರ ಗಡ 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 ಗಡ. ಆ್ಯಕ್ಚುಲಿ ಏನು ಕಾಣಿಸ್ತಿಲ್ಲ ಅನ್ಸುತ್ತೆ, ಕಾಣೋದು ಬೇಡ ಬಿಡಿ, ಒಂಥರ ಅಡ್ವೆಂಚರ್ ಆಗಿರಲಿ. ನೋಡಿ ಬರ್ತಾ ಇದ್ದಾರೆ. ಸುಳ್ಯ ಜಾತ್ರೆ ಟೈಮಲ್ಲಿ ನೈಟ್ ಹೆಂಗಿರುತ್ತೆ ಅನ್ನೋದನ್ನ ತೋರಿಸ್ತೀನಿ ಬನ್ನಿ. ಐಸ್ ಕ್ರೀಮ್ ಅಂಗಡಿಗಳೆಲ್ಲ ಹಂಗೆ ಓಪನ್ ಆಗಿದೆ. ಯಾವ ಪಾಲಿಸಿ ಹೇಗೋ ಪಾಲಿಸಿ ನಮ್ದು ಮಸ್ಕಬಂದ್ ಯಾವ ಚಾನಲ್ ಯಾವ್ದು? ಮಿಸ್ಟರ್ ದರ್ಶು ಡೈರೀಸ್. ಓಕೆ, ಸೊ ನಮ್ದು ಇವತ್ತು 120 ಪೀಸ್ ಇತ್ತು. ಅದು ಆದಷ್ಟು ಬೇಕಾ ನಾಳೆ 200 ಪೀಸ್ ತರ್ತೇವೆ. ಸೊ ನೀವೆಲ್ಲ ಬಂದು ಸಹಕರಿಸಿ. ಓಕೆ ಫುಲ್ ಓಕೆ ಗೈಸ್, ಬನ್ನಿ ಗೈಸ್, ಎಕ್ಸ್ಪ್ಲೋರ್ ಮಾಡೋಣ. ಜಾತ್ರೆ ಫುಲ್ ನಾವೇ ಹಗ್ಲು ಯಾರು ಬೇಕಂದ್ರೆ ಬರ್ತಾರೆ, ಆದರೆ ಇಂಥ ಟೈಮಲ್ಲಿ ಬರೋಕ್ಕೆ ಕೂಡ ಮೀಟ್ರ್ ಬೇಕು. ಮೀಟರ್ ಬೇಕು, ಮೀಟರ್ 8:02 ಆಗಿದೆ ಗೈಸ್. ಎಲ್ಲ ಕ್ಲೋಸ್ ಆಗಿದೆ ಗೈಸ್. ದರ್ಶನ್ ಮನೆ ಮಾಡಿ ಡೈರಿ ಮಾಡು, ಕಾಣಿಸ್ತಿಲ್ಲ. ಎಲ್ಲ ಕ್ಲೋಸ್ ಮಾಡ್ತಾ ಇದ್ದಾರೆ. ಟೆಂಪಲ್ ನೋಡಿ ಯಾವ ತರ ಕಾಣಿಸ್ತಿದೆ ಅಂತ. ಇದು ದರ್ಶನ್ ಡೈರೀಸ್. ನಗು ಬರ್ಲಿಲ್ವಾ? ಇವನು ಜೂನಿಯರ್ ಹರೀಶ್. ನೀವು ಏನು ಗೊತ್ತಾ, ಡೇ ಟೈಮಲ್ಲಿ ಜಾತ್ರೆನ ಯಾರು ಬೇಕಾದ್ರೂ ಸುತ್ತಾರೆ. ಅದೇ ನೈಟ್ ಟೈಮಲ್ಲಿ ಹಿಂಗೆ ಬಾಯ್ಸ್ ಹಾಕೊಂಡು ಸ್ಪೀಕರಲ್ಲಿ ಸಾಂಗ್ ಹಾಕೊಂಡು ಸುತ್ತ ನಮ್ಮ ಕೈಲಿ ಮಾತ್ರ ಸಾಧ್ಯ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಎಲ್ಲ ಕ್ಲೋಸ್ ಆಗಿಬಿಟ್ಟಿದೆ. ಇನ್ನೂ ಕೂಡ ಅಂಗಡಿ ಓಪನ್ ಇದೆ. ಟೈಮ್ 1:15 ಆಗಿದೆ. ಇಲ್ಲೊಂದು ಅಂಗಡಿ ಓಪನ್ ಇದೆ. ಚಳಿ ಆಗ್ತಿದೆ, ತುಂಬ ಅಂದರೆ ತುಂಬ ಚಳಿ ಆಗ್ತಿದೆ. ನೀವು ಸಪೋರ್ಟ್ ಬೇಕು ಗೈಸ್. ದರ್ಶನ್ ಡೈರೀಸ್ ಗೈಸ್, ಎಲ್ಲ ಸಪೋರ್ಟ್ ಮಾಡಿ ನಮ್ಮ ಹುಡುಗನ ಎಲ್ಲ ಬೆಳೆಸಿ. ಎಲ್ಲರನ್ನೂ ಬೆಳೆಸ್ತೀರಾ. ಇನ್ನೊಂದು ಟ್ಯಾಲೆಂಟೆಡ್ ಫೇಲನ್ನು ಬೆಳೆಸ್ಬೇಕು ನಾವು. ನಮ್ಮ ದರ್ಶನ್ ಬೆಳಿಬೇಕು, ನಮ್ಮ ಹುಡುಗ. ಎಸ್ಪೆಷಲಿ KVG ಸ್ಟೂಡೆಂಟ್ಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಅವನ್ನ ಮುಂದೆ ತಗೊಂಡು ಹೋಗ್ಬೇಕು. ನಾವು ಫಸ್ಟ್ ಬೆಳೆಸ್ಬೇಕು. ಟೆಂಪಲ್ ಅಷ್ಟೇ ಟೆಂಪಲ್ ನೋಡಿ ಯಾವ ಥರ ಇದೆ ಅಂತ. ಲೈಟಿಂಗ್ಸು ಇಲ್ಲೋ ಲೈಟ್ ಐತೆ. ಈಗೆಲ್ಲ ಬನ್ನಿ, ಆಮೇಲೆ ಬರೋಣ. ಯಾವುದೋ ಒಂದು ದಾರಿಯಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ಏನಿದೆ ಅಂತ ಏನೂ ಗೊತ್ತಿಲ್ಲ. ದೈವ ಅಂಕಲ್ ಶ್ರೀ ಮುತ್ತರ ದೈವ. ಈಗ ನಾನು ನಮ್ಮ ದರ್ಶನ್ ಒಂದು ಡೈಲಾಗ್ ಹೇಳ್ಬೇಕು. ಓಕೆನಾ ದರ್ಶನ್? ಸ್ಟಾಪ್ ಯು. ನಿಮ್ಮನ್ನ ತಡೆದಿರುವವರು ಯಾರು? ನಾನು ಮಾಡೋ ಆನ್ ಆಗಿದೆ. ಹೇ ಬಾಯ್ಸ್ ಆ್ಯಂಡ್ ಗರ್ಲ್ಸ್, ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಫ್ರೆಂಡ್ ದರ್ಶನ್ಸ್ ಯೂಟ್ಯೂಬ್ ದರ್ಶನ್ ಡೈರೀಸ್ ಚಾನಲ್ ಆ್ಯಂಡ್ ಸಪೋರ್ಟ್. ಓಕೆ ಡನ್, ಬಾಯ್. ತುಂಬ ಚಳಿ ಆಗ್ತಿದೆ. ನೀವು ಹೇಳಿ, ನಾನು ಸ್ಪೋರ್ಟ್ಸ್ ಕೊಡ್ತೀನಿ. ಹಾಯ್ ಗೈಸ್ ಅಂತ ಬರೀ ಇಂಥದೆಯಾ? ಬಾಯ್ಸ್ ಕ್ಯಾನ್ ಡೂ ದಿಸ್. ಓನ್ಲಿ ಆದಿತ್ಯ ಬಾಯ್ಸ್ ಕ್ಯಾನ್ ಡೂ ದಿಸ್. ಸ್ವಲ್ಪ ಇಂಗ್ಲೀಷಲ್ಲಿ ಸ್ವಲ್ಪ ವೀಕು. ಹಾಯ್ ಗೈಸ್. ಲೈಟ್ ಅಂತ ಬಂದು ಕ್ಯಾಮ್ರಾ ಹೇಳಿದ್ರೆ ಫಿಗರ್ಗಳು ವೈಟ್ ಹಾಕೊಂಡು ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ನಮಗೆ ಸ್ವಾಭಿಮಾನ ಇದೆ. ಇಂಥ ಪ್ರತಿಭೆಗಳನ್ನ ನಮ್ಮ ಹಾಸ್ಟೆಲಲ್ಲಿ ಮಾತ್ರ ನೋಡೋಕ್ಕೆ ಸಾಧ್ಯ, ನನ್ನ ರೂಮಲ್ಲಿ ಮಾತ್ರ ನೋಡೋಕ್ಕೆ ಸಾಧ್ಯ. ಹಾಸ್ಟೆಲ್ ಇರೋದು. ಕಾಂತಾರ ದೇವ್ರ
ಇದು ಹೌದಾ? ಕಾಂತರಲ್ಲೇ ಹೊಲ್ಟು ದೇವ್ರು ಈ ಕಡೆ ದೈವ ಅಲ್ಲೇ ಹೊಲ್ಟು. ನೀನು ಫಿಲಮ್ ನೋಡ್ಬಿಟ್ಟು ಹೇಳಿದ್ರ ಇಲ್ಲಿ ಒಂದೊಂದು ಊರಲ್ಲಿ ಒಂದೊಂದು ಥರ ಅಲ್ಲಣ್ಣ. ಅಂದರೆ ಒಂದೊಂದು ಊರಲ್ಲಿ ನಿಮ್ಗೆ ದೂರ ಅಣ್ಣ, ಎಷ್ಟು ಕಿಲೋಮೀಟ್ರ್ ಐತೆ? ಸಾಹಸ ಬೇಡಿ. ಅರ್ಧ ಕಿಲೋಮೀಟರ್ ಎಷ್ಟು 500 ಮೀಟ್ರು ರೌಂಡಲ್ಲಿ ಒಂದು ರೌಂಡ್. ಹುಡುಗಿರ್ ಬಂಗ ಮನುದ್ ಬಂಗ, ನಿಲ್ಸು 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 ಬ್ಯಾಕ್ 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 ಬಾ ಹುಡುಗಿರ್ ಬಂಗ ಮನುದ್ ಬಂಗ, ಹುಡುಗಿರ್ ಸಂಘ ಅವಮಾನದ ಭಂಗ. ಹೇಳ್ತೀನಿ, ಹುಡುಗಿರ್ ಸಂಘ ಅವಮಾನದ ಭಂಗ. ಫುಲ್ ಲೈಟ್ ಫುಲ್ ಬ್ರೈಟ್ Full tight. ಫುಲ್ ಟೈಟ್. ಗೈಸ್ ಏನಂದ್ರೆ ಇಲ್ಲಿಗೆ ದೇವರ ಭಂಡಾರ ಹೋಗಿದೆಯಂತೆ, ಇನ್ನೊಂದು 500 ಮೀಟರ್ಸ್ ಇದೆಯಂತೆ. ಸೊ ಇಲ್ಲಿ ಯಾರೋ ಪರಿಚಯ ಇರೋರು ಹೇಳಿದ್ರು ಇಲ್ಲಿ ಹೋಗಿದೆ ಅಂತ. ಇನ್ನು ಕೆಲವೇ ಕ್ಷಣಗಳಲ್ಲಿ ಬರುತ್ತಂತೆ, 1:30 ಟೈಮಲ್ಲಿ. ಕೆಲವೊಮ್ಮೆ ಅನ್ಸುತ್ತೆ ಯಾಕೆ ಹುಚ್ಚು ಅಂತ ಎಷ್ಟೊತ್ತಿನಲ್ಲಿ ಹೋಗೋದು, ಆದರೂ ಕೂಡ ಒಂಥರ ಅಡ್ವೆಂಚರ್ ಆಗಿರಲಿ ಅಂತ ಹೊರಟಿದ್ದೀವಿ. ಸುಮ್ಮನೆ ಮಲ್ಕೊಂಡಿದ್ದವ್ರು ಹೊರಟಿದ್ದೀವಿ. ಕಾಲೇಜ್ ಲೈಫಲ್ಲಿ ಇಂಥ ಒಂದು ಮೆಮೊರೀಸ್ಗಳನ್ನ ಇಟ್ಕೋಬೇಕಾಗುತ್ತೆ. ಪ್ರಶಾಂತ್, ಜೀವನದಲ್ಲಿ ದುಡ್ಡ ಯಾರು ಬೇಕಾದ್ರೂ ಸಂಪಾದನೆ ಮಾಡ್ತಾರೆ, ಒಳ್ಳೆ ನೆನಪುಗಳನ್ನ ಸಂಪಾದನೆ ಮಾಡೋಕ್ಕೂ ಯೋಗ್ಯತೆ ಎರಡು ಡಬ್ಬಿಲೆ. ಬನ್ನಿ ವಾಪಸ್ ರಿಟರ್ನ್ ಹೋಗುವ. ದೈವದ ಹಿಂದೆ ಹೋಗ್ತಾ ಇದ್ದೀವಿ. ದೈವ ತುಂಬ ಮುಂದೆ ಇದೆ. ವಾಪಸ್ ಬ್ಯಾಕ್ ಟು ಟೆಂಪಲಲ್ಲಿ ಇನ್ನೇನು ಯಾವ ರೀತಿ ಮಾಡ್ತಾರೆ ಅಂತ ನೋಡೋಣ. ಏನು ಗೊತ್ತಾ ಪ್ರಶಾಂತ್, ನಾವು ಹಾಸ್ಟೆಲಲ್ಲಿದ್ದು ದೇವರಾಟ ಬಲ್ಲವರು ಯಾರು ಅನ್ನೋ ಮಾತಿನ ಪ್ರಕಾರ ಹೇಳ್ಬೇಕು ಅಂದರೆ ನಾವು ಇಲ್ಲಿ ಬರ್ತೀವಿ, ಇಲ್ಲಿ ದೇವ್ರು ನೋಡ್ತೀವಿ ಅಂತ ಅನ್ಕೊಂಡಿದ್ವಾ? ಇಲ್ಲ ಅಣ್ಣ, ಅಂತ ಆ ಥರ ಯಾವ ಟೈಮ್ಗೆ ಯಾವ ಸಂದರ್ಭ ಏನೇನಾಗಬೇಕು ಅದು ಹಾಗೆ ಆಯ್ತದೆ, ಯಾರು ಕಡೆ ಹಾಕಲ್ಲ ಅಷ್ಟೇ. ಓಪನಿಂಗ್ ಹೆಂಗೆ ಅಂತ ಒಂದು ಇಲ್ಲ ಅದು ಸರ್, ಇಲ್ಲ ಒಂದಿಲ್ಲ ಇವನ ಹೆಸರು ಗದ್ದೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಲೆಟ್ಸ್ ಮೂವ್ ಹೋಗುವ. ನೋಡಿ ಫುಲ್ಲು ಚಳಿ ಆಯ್ತಿದೆ, ಏನು ಮಾಡೋದು. ಬನ್ನಿ ಟೆಂಪಲ್ ಹತ್ರ ಏನು ಮಾಡ್ತಿದ್ದಾರೆ ಅನ್ನೋದನ್ನು ನೋಡ್ಕೊಬರೋಣ. ಯಾವ ಹುಚ್ಚ ಅಲ್ವಾ, 1:30 ರಾತ್ರಿಲಿ ಈ ಥರ ಎಲ್ಲ ಬಂದ್ಬಿಟ್ಟು ಸೈಕು, ನಮ್ಮ ಥರ ಸೈಕು ಯಾರು ಇರೋಕ್ಕೆ ಚಾನ್ಸೇ ಇಲ್ಲ. ಫೈನಲಿ ರೀಚ್ ಆಗಿದ್ದೀವಿ ಚೆನ್ನಕೇಶವ ಟೆಂಪಲ್. ವಾಪಸ್ ಬಂದ್ವಿ. ಪೂಜೆ ನಡೀತಾ ಇದೆ, ಬನ್ನಿ. అందుకే పోపించిన జాకెట్ మార్పు చేశారు.
ಟೆಂಪಲಿಂದ ಹೊರಗಡೆ ಬರ್ತಾ ಇದ್ದೀನಿ. ಇವರೆಲ್ಲ ಎಸ್ಕೇಪ್ ಆದ್ರ ಅಂತ ನನ್ನ ಬಿಟ್ಬಿಟ್ಟು. ಬನ್ನಿ ಹೋಗುವ. ಅಲ್ಲೇನೋ ಮಾಡ್ತಾ ಇದ್ದಾರೆ. ಮೊಬೈಲಲ್ಲಿ ಚಾರ್ಜ್ ಬೇರೆ ಖಾಲಿ ಆಗಿಬಿಟ್ಟಿದೆ. ನೋಡಿ ಎಷ್ಟು ಖಾಲಿ ಆಗಿದೆ. ಎಷ್ಟೊಂದು ಜನ ತುಂಬ್ಕೊಂಡಿದ್ರು. ಆವಾಗಲೇ ಒಂದು ಸುಮಾರು 10-11 ಗಂಟೆ ತನಕ ತುಂಬ ಜನನೇ ತುಂಬ್ಕೊಂಡಿದ್ರು. ಅಲ್ಲೇನೋ ಮಾಡ್ತಾ ಇದ್ದಾರೆ. ಫುಲ್ ಖಾಲಿ. ಈ ಟೈಮಲ್ಲಿ ಬರೋಕ್ಕೆ ಜಾಲಿ. ಕಸವನ್ನು ನೀಟಾಗಿ ಹಾಕಿದ್ದಾರೆ. ಫೋಟೋ ತೆಗೆದಿದ್ದಾರೆ. ಎಲ್ಲ ಕ್ಲೋಸ್ ಆಗಿಬಿಟ್ಟಿದೆ. ಇನ್ನು ನಾಳೆ ಮಾರ್ನಿಂಗು ಎಷ್ಟೊತ್ತಿಗೆ ಓಪನ್ ಮಾಡ್ತಾರೆ ಗೊತ್ತಿಲ್ಲ. ಡಾಗೆಸ್ಟ್ ನೋಡಿ, ಗೋಬಿ ಮಂಚೂರಿ, ಇದು ಮೈಸೂರು ಗೋಬಿ ಮಂಚೂರಿಯನ್. ಅದೇ ಅಣ್ಣ ನಿಮ್ಮೂರು ಮಾತಾಡ್ಸ್ಕೊಬನ್ನಿ. ನಮ್ಮೂರು ಮೈಸೂರು, ನಿಮ್ಮೂರು ಯಾವೂರು? ಇನ್ನು ಮೇನ್ ರೋಡಿಗೆ ಹೋಗ್ಬೇಕಷ್ಟೇ. ಸೊ ಎನಿವೇಸ್ ಬ್ಯಾಕ್ ಟು ಹಾಸ್ಟೆಲ್. ನೀನು ಕುಣಿತಿದ್ರೆ ಬಾ. ಎನಿವೇಸ್ ಇನ್ನೊಂದು ಸ್ವಲ್ಪ ಹೊತ್ತಲ್ಲೇ ನಾವು ರೂಮಿಗೆ ಹೊರಡ್ತೀವಿ. ಏನೇ ಆಗಲಿ ಬಂದಿದ್ದಕ್ಕೆ ಒಂದು ದೇವರ ದರ್ಶನ ಕೂಡ ಆಯಿತು. ಮೊಬೈಲಲ್ಲಿ ಚಾರ್ಜ್ ಇಲ್ಲ ಅಂದರೆ ಇನ್ನೂ ಒಂದು ಲಾಂಗಾಗಿ ವೀಡಿಯೋ ಮಾಡ್ತಾಯಿದ್ದೆ. ಸೊ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನೋಡಿ ಇನ್ನೊಂದು ಸತಿ ಲಾಸ್ಟಿಗೆ ತೋರಿಸ್ತೀನಿ. ಎಲ್ಲ ಕ್ಲೋಸ್ ಆಗಿಬಿಟ್ಟಿದೆ. ಟೆಂಪಲು ಅಪೋಸಿಟ್ ಇದ್ದೀವಿ ನಾವು, ಟೆಂಪಲ್ದು ಫ್ರಂಟು. ಸರಿ, ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಬರ್ತೀನಿ. ಥ್ಯಾಂಕ್ ಯು ಸೊ ಮಚ್. ಬಾಯ್.